ನಮಸ್ಕಾರ ಸ್ನೇಹಿತರೆ, ಸುಸ್ವಾದ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸಂಜೆಯ ಟೈಮಲ್ಲಿ ಕಾಫಿ ಟೀ ಜೊತೆಗೆ ತಿನ್ನುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೇವಲ 10 ರಿಂದ 15 ನಿಮಿಷದಲ್ಲಿ ಈಸಿಯಾಗಿ ಸುಲಭವಾಗಿ ಯಾರು ಬೇಕಾದರೂ ಮಾಡುವಂತಹ ರೆಸಿಪಿ. ಇದರ ಹೆಸರು ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಇದರ ಹೆಸರು ಮೊಸರು ಬಾಯ್ ಅಂತ ಹೇಳಿ, ಇದನ್ನು ತೆಂಗಿನಕಾಯಿ ಬೋಂಡ ಅಂತ ಹೇಳಿನೂ ಕೂಡ ಕರೀತಾರೆ. ಹಾಗಾದರೆ ಈ ತೆಂಗಿನಕಾಯಿ ಬೋಂಡ ಮೊಸರು ಬಾಯ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅಂತ ಹೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯಿ, ಇದು ಎಳೆ ತೆಂಗಿನಕಾಯಿ ಅಂದರೆ ಪೂರ್ತಿ ಎಳೆದು ಆಗಿರಬಾರ್ದು ಮತ್ತು ಬಲ್ತು ಇರಬಾರ್ದು, ಮಧ್ಯಮದಲ್ಲಿರಬೇಕು ಅಂತ ತೆಂಗಿನಕಾಯಿನ ನಾನು ತುರಿದು ಇಟ್ಕೊಂಡಿದ್ದೀನಿ. ಒಂದು ಪೂರ್ತಿ ತೆಂಗಿನಕಾಯಿನ, ಮೀಡಿಯಮ್ ಸೈಜ್ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಲೋಟದಷ್ಟು, ಈ ಲೋಟ 1 ಲೋಟದಷ್ಟು ನಾನು ತೊಳೆದ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 5 ರಿಂದ 6 ಹಸಿಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ 1 ಚಮಚ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಮತ್ತು ಸ್ವಲ್ಪ ಇಂಗು, 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ. ಇದಿಷ್ಟೇ ಸಾಮಗ್ರಿಗಳು. ಇದಿಷ್ಟನ್ನು ಇಟ್ಕೊಂಡು ತೆಂಗಿನಕಾಯಿ ಬೋಂಡನ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ತೆಂಗಿನಕಾಯಿಯನ್ನು ನಾವು ಇಲ್ಲಿ ತುರಿದು ಇಟ್ಕೊಂಡಿದ್ದೀವಲ್ಲ, ಅದನ್ನು ನಾವು ಮೊದಲಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಒಂದು ಉಂಡೆ ತೆಂಗಿನಕಾಯಿ ಮೀಡಿಯಮ್ ಸೈಜ್ ಇರಬೇಕು, ತುಂಬ ಎಳೆದಾಗಿರಬಾರ್ದು, ಹಂಗಂತ ತುಂಬ ಬಲ್ದು ಇರಬಾರ್ದು. ಮೀಡಿಯಮ್ ಆಗಿರೋಂತಹ ತೆಂಗಿನಕಾಯಿನ ತಗೊಂಡು ತುರಿದು ಇಟ್ಕೊಂಡಿರಬೇಕು. ಇದನ್ನು ಹೀಗೆ ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆಗೇನೆ 6 ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನೀವು 5 ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಮತ್ತು ಮೊಸರು, ಸ್ವಲ್ಪ ಮೊಸರನ್ನ ಹಾಕೋಬೇಕು. ತುಂಬ ನೀರು ಮಾಡ್ಕೋಬಾರ್ದು, ಗಟ್ಟಿನೂ ಮಾಡ್ಕೋಬಾರ್ದು. ಅದು ಏನು ತೆಂಗಿನಕಾಯಿ ಏನಿದೆ ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ, ಜಿಡ್ಡಿನ ಅಂಶ ಇರುತ್ತೆ. ಅದರಿಂದ ತುಂಬ ಈಗಲೇ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ನೋಡಿ ಈ ರೀತಿ ಸಣ್ಣದಾಗಿ ಕಟ್ಟಾದರೆ ಸಾಕು, ನಿಮಗೆ ಸಣ್ಣದಾಗಾದರೆ ಸಾಕು. ಮತ್ತು ನಾವೇನು ಮೆಣಸಿನ್ಕಾಯಿ ಹಾಕಿದ್ದೀವಿ ಅದು ಪೂರ್ತಿ ಗ್ರೈಂಡ್ ಆಗಬೇಕು. ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಒಂದು ಪೇಸ್ಟ್ ರೀತಿ ಇರಬೇಕು. ಇದಕ್ಕೇನೆ ನಾವೀಗ ಇಲ್ಲಿ ಏನು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಲ್ಲ, ಆ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಈ ರೀತಿ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇಂಗು, ಜೀರಿಗೆ, ಸ್ವಲ್ಪ ಅರಿಶಿನ, ಅಚ್ಕಾರದ ಪುಡಿ. ನಿಮ್ಮ ಖಾರಕ್ಕೆ ಅಲ್ಲೂ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಇದು ತುಂಬ ಲೈಟಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಖಾರ ಇರಬೇಕು. ಯಾಕೆಂದರೆ ಎಣ್ಣೆಗೆ ಹಾಕಿದಾಗ ಉಪ್ಪು ಮತ್ತು ಖಾರ ಜಾಸ್ತಿ ಇವಾಗ ಹಾಕ್ಕೊಂಡ್ರೆ ಎಣ್ಣೆಗೆ ಹಾಕಿದಾಗ ಅದು ಸರಿಯಾದ ಹದಕ್ಕೆ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಅದು ನಮಗೆ ಉಂಡೆ ಮಾಡಿ ತಟ್ಟಕ್ಕೆ ಬರಬೇಕು. ಆ ಹದದವರೆಗೂ ನಾವು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ನಾನಿಲ್ಲಿ ಪೂರ್ತಿ ಕಲಿಸಿದ್ದೀನಿ. ಇಲ್ಲಿ ನಿಮಗೆ ಹದ ಬಂದಿದೆ ನೋಡಿ. ಹೀಗೆ ಉಂಡೆ ಮಾಡಿ ತಟ್ಟಿದಾಗ ನಿಮಗೆ ಈ ರೀತಿ ಬರಬೇಕು. ಆ ಹದದವರೆಗೆ ಕಲಿಸ್ಕೋಬೇಕು. ಅಕಸ್ಮಾತ್ ನಿಮಗೆ ಈ ಹಿಟ್ಟು ನೀರಾಯ್ತಾ, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಅಕಸ್ಮಾತ್ ನಿಮಗೆ ಇದು ಏನು ಕಲಿಸ್ಕೋಬೇಕಾದ್ರೆ ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಮೊಸರು ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು, ಮತ್ತು ರುಬ್ಬಬೇಕಾದ್ರೂ ಅಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು. ಈಗ ನೋಡಿ, ಇದು ನೀಟಾಗಿ ಬಂದಿದೆ, ಕರೆಕ್ಟಾಗಿದೆ. ಇದು ತಟ್ಟೋದಕ್ಕೆ ಈ ರೀತಿ ಉಂಡೆ ಆಗಬೇಕು. ಉಂಡೆ ಮಾಡಿ ತಟ್ಟಿ ಹಾಕಬೇಕು. ಈಗ ಹಿಟ್ಟು ಕಲಸಾಗಿದೆ. ಇದೇ ಟೈಮಲ್ಲಿ ನಾನು ಸ್ಟವ್ನ ಆನ್ ಮಾಡ್ಕೋತೀನಿ. ಎಣ್ಣೆ ಕಾಯಕ್ಕೆ ಆನ್ ಮಾಡಿ ಇಟ್ಕೊಂಡು ನಾನಿಲ್ಲಿ ತಟ್ಟಿ ಇಟ್ಕೋತೀನಿ ಒಂದು ಪಾತ್ರೆಗೆ ನೀಟಾಗಿ. ಹೀಗೆ ಒಂದು ಸ್ವಲ್ಪ ತೊಗೊಂಡು ಹಿಟ್ಟನ್ನ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ಕೊಳ್ಳಿ. ಬಟ್ ತುಂಬ ಮಂದ ಮಾಡ್ಕೋಬಾರ್ದು, ಮತ್ತು ತುಂಬ ಉಂಡೆ ಜಾಸ್ತಿ ತೊಗೊಂಡು ಮಾಡ್ಕೋಬಾರ್ದು. ಈ ರೀತಿ ಮಾಡ್ಕೋಬೇಕು. ಈ ರೀತಿ ನಾನು ಎಲ್ಲವನ್ನು ಕೂಡ ಇಲ್ಲಿ ಮಾಡಿ ಇಟ್ಕೋತೀನಿ ಎಣ್ಣೆ ಕಾಯೋಷ್ಟೊತ್ತಿಗೆ. ನೋಡಿ ಸ್ನೇಹಿತರೆ, ನಾನು ಹಿಟ್ಟನ್ನೆಲ್ಲ ಹೀಗೆ ತಟ್ಟಿ ಇಟ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಕಾದಿದೆ. ಈ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಹೇಳಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಹೀಗೆ ಹಾಕಿದ್ರೆ ಅದು ಮೇಲೆ ಸಡನ್ನಾಗಿ ಬರಬೇಕು. ಅದು ಬಂದಾಗ ಕಾದಿದೆ ಅಂತ ಅರ್ಥ. ಪೂರ್ತಿ ಕಾದ ಮೇಲೇ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸಬೇಕು. ಕಾದ ಮೇಲೆ ಎಣ್ಣೆ ಒಂದೊಂದಾಗೆ ಹೀಗೆ ಹಾಕ್ತಾ ಹೋಗಬೇಕು.
ಹೀಗೆ ಒಂದೊಂದಾಗೆ ಬಿಡಬೇಕು. ಈ ರೆಸಿಪಿನಲ್ಲಿ ನಾವು ತೆಂಗಿನಕಾಯಿನ ಯೂಸ್ ಮಾಡಿದ್ದೀವಿ. ಈ ತೆಂಗಿನಕಾಯಿ ಈ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ತೆಂಗಿನಕಾಯಲ್ಲಿ. ಅದರಿಂದ ಡ್ರೈ ಸ್ಕಿನ್ ಇರೋರು ಈ ತೆಂಗಿನಕಾಯಿನ ಸ್ವಲ್ಪ ಹೆಚ್ಚಾಗಿ ತಿಂದರೆ ಆ ಡ್ರೈ ಸ್ಕಿನ್ ಏನಿದೆ ಅದು ಸ್ವಲ್ಪ ನಿಮಗೆ ಕಮ್ಮಿ ಆಗುತ್ತೆ, ಡ್ರೈನೆಸ್ ಕಮ್ಮಿ ಆಗುತ್ತೆ. ಈಗ ನಾನಿಲ್ಲಿ ಹಾಕಿದ್ದೀನಿ. ಇದು ನಿಮಗೆ ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ನಾವು ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು, ಏಕೆಂದರೆ ಒಳಗಡೆ ಬೇಯಲ್ಲ, ಹೊರಗಡೆ ಮಾತ್ರ ಬೆಂದಿರುತ್ತೆ. ನೋಡಿ ಸ್ನೇಹಿತರೆ, ಅದೇನು ಹಾಕಿದೆ ಅದು ಎಲ್ಲ ಬೆಂದಿದೆ. ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಈ ಕಲರ್ಗೆ ಬಂದಿದೆ, ಗೋಲ್ಡನ್ ಬ್ರೌನ್ ಕಲರ್ಗೆ. ಇದ್ರದ್ದು ಟಿಪ್ಸ್ ಏನಂದರೆ, ನೀವು ಹಾಕಿದಾಗ ನೊರೆ ಜಾಸ್ತಿ ಇರುತ್ತೆ, ತೆಂಗಿನಕಾಯಲ್ಲಿ ನೊರೆ ಅಂಶ ಜಾಸ್ತಿ ಬರುತ್ತೆ ಎಣ್ಣೆಗೆ ಹಾಕಿದಾಗ. ಆ ಟೈಮಲ್ಲಿ ನೀವು ಏನಂದರೆ ನೊರೆ ಕಮ್ಮಿ ಆಗೋವರೆಗೂ ಬೇಯಿಸ್ಕೋಬೇಕು. ನೊರೆ ಕಮ್ಮಿ ಆಗಿದೆ ಅಂತ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಈ ಹದಕ್ಕೆ ನೀವು ತೆಕ್ಕೋಬೇಕದನ್ನ. ಇದು ತೆಕ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಏನು ನಾವು ಇಟ್ಕೊಂಡಿದ್ದೀವಲ್ಲ ಮಾಡಿ, ಅದನ್ನು ಸೆಕೆಂಡ್ ಬ್ಯಾಚ್ಗೆ ಹಾಕ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎರಡನೇ ಬ್ಯಾಚ್ನು ಕೂಡ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಆಗಿ ಪೂರ್ತಿ ಬೆಂದ ಮೇಲೆ ಈ ರೀತಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಕೂಡ ಪೂರ್ತಿ ಇಳಿದಿದೆ. ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಸರ್ವಿಂಗ್ ಬೌಲ್ಗೆ ಎಲ್ಲದನ್ನೂ ಹಾಕ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಎಲ್ರಿಗೂ ತಿನ್ನೋಕೆ ಕೊಟ್ಟರೆ ಖುಷಿಯಿಂದ ತಿಂತಾರೆ. ಈ ರೀತಿ ಎಲ್ಲದನ್ನೂ ಹಾಕ್ಕೋಬೇಕು. ನೀವು ಎಷ್ಟು ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಷ್ಟನ್ನು ಕೂಡ ಎಣ್ಣೆಗೆ ಈ ರೀತಿ ತಟ್ಟಿ ಹಾಕ್ಬಿಟ್ಟು ಈ ರೀತಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿಟ್ಕೊಂಡ್ರೆ ನೋಡಿ, ರುಚಿ ರುಚಿಯಾದ ಬಿಸಿ ಬಿಸಿಯಾದ ನಿಮಗೆ ತೆಂಗಿನಕಾಯಿ ಬೋಂಡ, ಮೊಸರು ಬಾಯ್ ಅಂತ ಹೇಳಿ ಕರೀತಾರೆ, ಈ ರೆಸಿಪಿ ರೆಡಿ ಆಗುತ್ತೆ. ಇದು ನಿಮಗೆ ಈಗ ಚಳಿಗಾಲ ಶುರುವಾಗಿದೆ. ಈ ಟೈಮಲ್ಲಿ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ, ಕಾಫಿ ಟೀ ಬಾಯ್ಗೆ ಈ ರೀತಿ ಒಂದು ಸ್ನ್ಯಾಕ್ಸ್ನ ಮಾಡಿಕೊಟ್ರೆ ಎಲ್ಲರೂ ಕೂಡ ಖುಷಿಯಿಂದ ತಿಂತಾರೆ. ಮತ್ತು ಇದು ಬರೀ ಸ್ನ್ಯಾಕ್ಸ್ ಅಂತ ಅಲ್ಲ, ನೀವು ಹಬ್ಬಗಳಲ್ಲಿ ಬಜ್ಜಿ ಬೋಂಡನ ತಿಂದು 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 ಬೇಜಾರಾಗಿರುತ್ತೆ, ಆಗ ಕೂಡ ಇದೇ ರೀತಿ ಒಂದು ಸ್ನ್ಯಾಕ್ಸ್ನ ಮಾಡಿ ತಿಂದರೆ ನಿಮಗೂ ಕೂಡ ಒಂದು ಚೇಂಜ್ ಇರುತ್ತೆ. ಇದೇನಂದರೆ ಮೇಲ್ಗಡೆ ನಿಮಗೆ ತುಂಬ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮುರಿದ್ರೆ ನೋಡಿ ಇಲ್ಲಿ ಸಾಫ್ಟ್ ಆಗಿದೆ. ಮೇಲ್ಗಡೆ ಲೇಯರು ತುಂಬ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ತಿಂತಾ ಇದ್ರೆ ನಿಮಗೆ ಆ ತೆಂಗಿನಕಾಯ್ದು ಚೂರುಗಳು ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ಇಷ್ಟ ಆಗುತ್ತೆ ತಿನ್ನಕ್ಕೆ. ಈ ಥರ ಒಂದು ರೆಸಿಪಿನ ನೀವು ಮಾಡ್ಕೊಂಡು ತಿಂತೀರಾ ಅಲ್ವಾ? ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.